ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಮಾಜಿಕ ಶೈಕ್ಷಣಿಕ ಗಣತಿ, ಶಿಕ್ಷಕರ ಕೈಗೆ ನಿಲುಕದ ಸರ್ವರ್, ಗಣತಿಗೆ ಬೇಕಾದ ಸೌಲಭ್ಯ ಸಿಗದೆ ಕಂಗಾಲಾದ ಶಿಕ್ಷಕ ವೃಂದ, ಸೌಲಭ್ಯ ಕೊಟ್ಟರೆ ಗಣತಿ, ಇಲ್ಲವಾದರೆ ನಮ್ಮ ಕೆಲಸಕ್ಕೆ ಹೋಗುತ್ತೇವೆ, ನಾಳೆಯಿಂದ ಗಣತಿ ಮಾಡುವುದಿಲ್ಲವೆಂದ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶ್, ಅಗತ್ಯ ಸೌಲಭ್ಯ ಕೊಡಿ ಎಂದ ದೇವೇಂದ್ರಪ್ಪ, ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕೈಬಿಡಲು ಒತ್ತಾಯಿಸಿ ಸಂಯುಕ್ತ ರೈತ ಸಂಘದಿಂದ ಪ್ರತಿಭಟನೆ, ಪರಿಸರ ಮಾರಕ ಯೋಜನೆ ಕೈಬಿಡಲು ಮಂಜಪ್ಪ ಚಂದ್ರಶೇಖರ್ ಹೊಯ್ಸಳ ಒತ್ತಾಯ. ಈಗ ಸುದ್ದಿಯ ವಿವರ. ಸಾಮಾಜಿಕ ಮತ್ತು ಶೈಕ್ಷಣಿಕ ಗಣತಿ ಸಂದರ್ಭದಲ್ಲಿ ಗಣತಿದಾರರಿಗೆ ಸಾಕಷ್ಟು ಸಮಸ್ಯೆಗಳಾಗುತ್ತಿದ್ದು, ಗಣತಿದಾರರಿಗೆ ಗಣತಿ ನಿರ್ವಹಣೆ ಕಷ್ಟ ಸಾಧ್ಯವಾಗುತ್ತಿದೆ. ತಕ್ಷಣ ಗಣತಿದಾರರಿಗೆ ಆಗುತ್ತಿರುವ ತೊಂದರೆಗೆ ಪರಿಹಾರ ಕಲ್ಪಿಸುವಂತೆ ಒತ್ತಾಯಿಸಿ ಗುರುವಾರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ತಹಶೀಲ್ದಾರ್ ಕಚೇರಿ ಮತ್ತು ನಗರಸಭೆಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶ್, ರಾಜ್ಯ ಪರಿಷತ್ ಸದಸ್ಯ ದೇವೇಂದ್ರಪ್ಪ ಮಾತನಾಡಿದರು. ಶಿಕ್ಷಕರ ಸಂಘದ ಪ್ರಮುಖರಾದ ಮೂರ್ತಿ ಎಂವೈ, ವಿಕ್ಟೋರಿಯಾ, ಗವಿಯಪ್ಪ, ಎಂಪಿ ಸತ್ಯನಾರಾಯಣ್, ಮೂರ್ತಿ ಬಿ, ರಾಜಶೇಖರ್ ಶೆಟ್ಟಿ, ಭೂಕೇಶ್ವರಪ್ಪ, ದಿನೇಶ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ಒಂದು ಗಣತಿಗೆ ಸಂಬಂಧಪಟ್ಟಂಥ ಮನವಿ, ಈ ಒಂದು ಕಾರ್ಯದಲ್ಲಿ ಭಾಗಿಯಾಗಬೇಕಂತ ಹೇಳಿ ಮಾನ್ಯ ದಂಡಾಧಿಕಾರಿ ಅವ್ರನ್ನ ಕೇಳ್ಕೊಂಡಿದ್ದೇವೆ. ಈ ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ ತಾಲೂಕಿನ ಮಾನ್ಯ ಗೌರವಾನ್ವಿತ ದಂಡಾಧಿಕಾರಿಯಾಗಿರ್ತಕ್ಕಂಥ ಶ್ರೀಮತಿ ಮತ್ತು ಶೈಕ್ಷಣಿಕ ಸಮೀಕ್ಷೆ 2022ರಿಂದ ನಮ್ಮ ರಾಜ್ಯದಲ್ಲಿ ಸ್ಟಾರ್ಟ್ ಆಗಿದೆ. ಆದರೆ ನಮ್ಮ ಶಿಕ್ಷಕರು ಈ ಕಾರ್ಯದಲ್ಲಿ ಒಂದು ಹೈರಾಣರಾಗಿದ್ದಾರೆ. ಕಾರಣ ಇಷ್ಟೇ, ಇವತ್ತು ಯಾಪ್ ಸರಿ ಇಲ್ಲ. ಅವರು ಕೊಟ್ಟಿರ್ತಕ್ಕಂಥ ರಾಜ್ಯದಿಂದ ಬಂದಿರತಕ್ಕಂಥ ಯಾಪು ಈ ಗಣತಿಗೆ ಬಿಟ್ಟಿರ್ತಕ್ಕಂಥ ಒಂದು ದಿನಕ್ಕೆ ಒಂದು ಮನೆಯೂ ಸಹ ಇವತ್ತು ಗಣತಿಯನ್ನ ಮಾಡಲಿಕ್ಕೆ ಆಗ್ತದೆ. ಯಾಕಂದ್ರೆ ಸರ್ಕಾರದ ಒಂದು ಉಜ್ವಲವಾಗಿರ್ತಕ್ಕಂಥ ಮಹತ್ವಾಕಾಂಕ್ಷೆಯಾಗಿರ್ತಕ್ಕಂಥ ಯೋಜನೆ, ನಾವೆಲ್ಲ ಸರ್ಕಾರಿ ನೌಕರರು ನಾವು ಮಾಡಲಿಕ್ಕೆ ಸಿದ್ಧ ಇದ್ದೇವೆ. ಆದರೆ ಇದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಇವತ್ತು ಮಹಿಳೆಯರು ಎಲ್ಲೆಲ್ಲೋ ಪ್ಲೇಸ್ಗಳಿಗೆ ಅಲಾಟ್ಮೆಂಟ್ ಮಾಡಿದ್ದಾರೆ. ಒಂದು ಗಣತಿದಾರರಿಗೆ ಒಬ್ಬರಿಗೆ 10 ಪ್ಲೇಸ್ಗಳಿಗೆ ಇವತ್ತು ಈ ಒಂದು ವಾರ್ಡಲ್ಲಿ 10 ಮನೆ ಇದ್ರೆ ಮತ್ತೊಂದು ವಾರ್ಡಲ್ಲಿ 10 ಮನೆ, ಮತ್ತೊಂದು ಕಡೆಗೆ 10 ಮನೆ, ಈ ರೀತಿ ಆಗಿಬಿಟ್ರೆ ಹೇಗೆ? ಅವರು ಡ್ಯೂಟಿ ಮಾಡ್ತಕ್ಕಂಥ ಸ್ಥಳಗಳೇ ಒಂದು ಕಡೆಗೆ, ಅವ್ರಿಗೆ ಹಾಕಿರ್ತಕ್ಕಂಥದ್ದೇ ಒಂದು. ಎಕ್ಸಾಂಪಲ್, ಶಿಕಾರಿಪುರದಿಂದ ಒಂದು ಮಹಿಳೆ ಬಸ್ಸಿಗೆ ಬಂದು ಇಲ್ಲಿ ಸಿಟಿಯಲ್ಲಿ ಇವತ್ತು ಗಣತಿ ಮಾಡುವಂಥ ಕಾರ್ಯ ಮಾಡಬೇಕಾಗಿದೆ. ಅನಂತಪುರದಿಂದ ಒಬ್ಬ ಮಹಿಳೆ ಇವತ್ತು ಸಿಟಿಗೆ ಬಂದು ಮಾಡಬೇಕಾಗಿದೆ. ಇಂಥ ಅನೇಕ ಸಮಸ್ಯೆಗಳಿದ್ದಾವೆ. ನಮ್ಮ ತಾಲೂಕಲ್ಲಿ ಒಟ್ಟು 654 ಜನ ಶಿಕ್ಷಕರಿದ್ದಾರೆ. ನಮಗೆ ಗಣತಿಗೆ ಬೇಕಾಗಿರ್ತಕ್ಕಂಥದ್ದು 577 ಜನ. ಇದರಲ್ಲಿ 464 ಜನರನ್ನ ನಾವು ಈ ನೆಟ್ವರ್ಕ್ ಇರ್ತಕ್ಕಂಥ ಪ್ಲೇಸಿಗೆ ನಾವು ತಗೊಂಡಿದ್ದೇವೆ. ಇನ್ನು 30 ಜನನ ಶಿವಮೊಗ್ಗಕ್ಕೆ ಕೇಳಿದಾಗ ಶಿವಮೊಗ್ಗಕ್ಕೆ ಕೊಟ್ಟಿದ್ದೇವೆ. 23 ಜನ ಮೇಲ್ವಿಚಾರಕರಿದ್ದಾರೆ. 53 ಜನ ಶಾಡೋ ಲಿಸ್ಟ್ ಅನ್ನ ಮಾಡಲಿಕ್ಕೆ ಇದ್ದಾರೆ. 8 ಜನ ಮಾತ್ರ ಟ್ರೈನಿಸ್ ಇದ್ದಾರೆ. 577 ಜನ ಗಣತಿಗೆ ನಾವು ತಗೊಂಡಿದ್ದೇವೆ. ಗಣತಿದಾರರು ಇಷ್ಟು ಬೇಕಾಗಿದೆ. ಆದರೆ ನಮ್ಮ ಒಂದು ದೊಡ್ಡ ಬೇಡಿಕೆ ಏನಂದ್ರೆ, 55 ವರ್ಷ ಮೇಲೆ ಯಾರ ಮೇಲ್ಪಟ್ಟು ಇದ್ದಾರೋ ಅವ್ರನ್ನ ಗಣತಿ ಕಾರ್ಯದಿಂದ ಬಿಡಿ ಅಂತ ಹೇಳಿ. ಅಷ್ಟೇ ಅಲ್ಲದೆ ಇವತ್ತು ಕ್ಯಾನ್ಸರ್ ಇರೋರು ಇದ್ದಾರೆ, ಫೀಡಿಂಗ್ ಬೇಬಿ ಇರ್ತಕ್ಕಂಥವ್ರು ಇದ್ದಾರೆ, ಬೇರೆ ಬೇರೆ ಕಾಯಿಲೆಗಳು ಇದ್ದಾರೆ, ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಇದ್ದಾರೆ, ತುಂಬಾ BP ಶುಗರ್ ಇರ್ತಕ್ಕಂಥವ್ರು ಇದ್ದಾರೆ. ಇವ್ರನ್ನೆಲ್ಲ ಬಿಡಿ ಅಂತ ಹೇಳಿದ್ವಿ. ಆದಾಗ್ಯೂ ಸಹ ಯಾಕಂದ್ರೆ ಶಿಕ್ಷಕರ ಕೊರತೆ, ಮನೆ ಪಟ್ಟಿ ಏನಿದೆ, ಮನೆ ಪಟ್ಟಿಯನ್ನ ಕೊಡದೆ ಯಾಕೆ ಸರಿಯಾಗದೆ ನಾವು ಯಾವುದೇ ಕಾರಣಕ್ಕೂ ಬಿಲ್ಕುಲ್ ನಾಳೆಯಿಂದ ನಮ್ಮ ತಾಲೂಕಿನ ಪ್ರತಿಯೊಬ್ಬ ಶಿಕ್ಷಕರು ಸಹ ಗಣತಿಗೆ ನೇಮಕಾಗಿರ್ತಕ್ಕಂಥ ಯಾವ ಶಿಕ್ಷಕರು ಸಹ ಈ ಕಾರ್ಯವನ್ನು ಮಾಡಲಿಕ್ಕೆ ನಾವು ಹೋಗೋದಿಲ್ಲ. ಇದು ಸರಿಪಡಿಸಿ ಸರ್ಕಾರದ ಉಜ್ವಲ ಉತ್ತಮವಾಗಿರ್ತಕ್ಕಂಥ ಕಾರ್ಯ ಇದನ್ನು ಮಾಡಲಿಕ್ಕೆ ನಾವು ಸರ್ಕಾರಿ ನೌಕರರು ಸದಾ ಸಿದ್ಧರಿದ್ದೇವೆ. ಆದರೆ ವ್ಯವಸ್ಥೆ ಸರಿಯಾದ್ರೆ ಮಾತ್ರ ನಾವು ಮಾಡ್ತೇವೆ, ಇಲ್ಲ ಅಂದ್ರೆ ನಾಳೆಯಿಂದ ಈ ಕಾರ್ಯವನ್ನು ನಾವು ಮಾಡೋದಿಲ್ಲ. ನಾವು ಇಡೀ ಒಕ್ಕೂರಿನಿಂದ ಹಾಗೂ ನಮ್ಮ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಮಾಲ್ತೇಶ್ನವರೇ, ಹಾಗೂ ಎಲ್ಲ ನಮ್ಮ ಘನ ಸರ್ಕಾರ ಕೈಗೊಂಡಿರ್ತಕ್ಕಂಥ ಏನು ಸಾಮಾಜಿಕ ಮತ್ತು ಆರ್ಥಿಕ ಗಣತಿ ಕಾರ್ಯಕ್ರಮವನ್ನು ಏನು ಹಮ್ಮಿಕೊಂಡಿದೆ ಸರ್ಕಾರ, ಆ ಒಂದು ಕಾರ್ಯಕ್ಕೆ ನಮ್ಮ ತಾಲೂಕಿನಲ್ಲಿ ನಮ್ಮ ಕಂದಾಯ ಇಲಾಖೆಯ ಪರವಾಗಿ ನಾವು ಎರವಲು ನೌಕರರಾಗಿ ಈ ಒಂದು ಕಾರ್ಯವನ್ನು ನೆರವೇರಿಸಿಕೊಡೋದಕ್ಕೆ ನಮ್ಮ ಶಿಕ್ಷಕರನ್ನೆಲ್ಲರೂ ಕೂಡ ನಿಯೋಜನೆ ಮಾಡಲಾಗಿದೆ. ಈಗ ಅಧ್ಯಕ್ಷರು ಹೇಳಿದಾಗೆ ಸುಮಾರು 654 ಜನ ನಾವು ಶಿಕ್ಷಕರಿದ್ದೀವಿ. ಅದರಲ್ಲಿ 577ಕ್ಕೂ ಹೆಚ್ಚು ಶಿಕ್ಷಕರನ್ನು ಈ ಒಂದು ಗಣತಿ ಕಾರ್ಯಕ್ಕೆ ನಿಯೋಜನೆ ಮಾಡಿದ್ದಾರೆ. ಇದರಲ್ಲಿ ಈ ಗಣತಿ ಕಾರ್ಯಕ್ಕೆ ಬೇಕಾಗಿರ್ತಕ್ಕಂತಹ ಅನೇಕ ಪೂರ್ವಭಾವಿ ಒಂದು ಯೋಜನೆಗಳನ್ನು ರೂಪಿಸಿದರೆ ಕಂದಾಯ ಇಲಾಖೆ ಹಾಗೂ ನಮ್ಮ BCM ಇಲಾಖೆ ಒಂದಿಷ್ಟು ತಾಂತ್ರಿಕವಾಗಿರ್ತಕ್ಕಂಥ ಗೊಂದಲಗಳನ್ನು ಮೂಡಿಸಿದೆ. ಯಾಕಂತ ಹೇಳಿದರೆ, ಈ ಒಂದು ನಮ್ಮ ಸರ್ವೆ ಆ್ಯಪ್ ಏನಿದೆಯೋ, ಈ ಸರ್ವೆ ಆ್ಯಪ್ನಲ್ಲಿ ಆಧರಿಸಿ ನಾವು ಸರ್ವೆ ಮಾಡಬೇಕು ಅಂತ ಹೇಳಿ ಅವರು ನಮಗೆ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ. ಆದರೆ UHID ನಂಬರ್ಗಳು
ಯಾವುದೇ ಕಾರಣಕ್ಕೂ ಸೀರಿಯಲ್ ನಂಬರ್ನಲ್ಲಿ ಇರೋದಿಲ್ಲ. ಯಾವ್ಯಾವುದೋ ಇಸ್ವಿಯಲ್ಲಿ ಇಶ್ಯೂ ಮಾಡಿರ್ತಕ್ಕಂಥದ್ದು, ಯಾವ್ಯಾವುದೋ ಲೊಕೇಶನಲ್ಲಿ, ಈಗ ಫಿಸಿಕಲ್ ಲೊಕೇಶನ್ ಇರೋದೇ ಬೇರೆ, ಅಂತಹ ಏರಿಯಾಗಳೇ ಬೇರೆ ಆಗಿದೆ. ಹಾಗಾಗಿ ಯಾವುದೇ ಗಣತಿದಾರರಿಗೆ ಸೀರಿಯಲ್ ಆಗಿ ಆ UHID ನಂಬರ್ಗಳು ಸಿಗ್ತಾ ಇಲ್ಲ. ಒಂದನೇದು. ಎರಡನೇದಾಗಿ ಭಾಳಷ್ಟು ಜನ ಶಿಕ್ಷಕಿಯರು, ಅದರಲ್ಲೂ ವಿಶೇಷವಾಗಿ ಮಹಿಳಾ ಶಿಕ್ಷಕಿಯರು, ಅವರು ಕರ್ತವ್ಯ ನಿರ್ವಹಿಸ್ತಕ್ಕಂಥ ಸ್ಥಳಗಳಲ್ಲೇ ಅವರಿಗೆ ಸ್ಥಳ ನಿಯುಕ್ತಿ ಮಾಡಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅದು ಕೂಡ ಈ ಒಂದು ಗಣತಿ ಕಾರ್ಯದಲ್ಲಿ ಆಗಿಲ್ಲ. ಎರಡನೇದಾಗಿ ಭಾಳಷ್ಟು ಗಂಭೀರವಾಗಿರ್ತಕ್ಕಂಥ ಕಾಯಿಲೆಯಿಂದ ಬಳಲ್ತಕ್ಕಂತಹ ಶಿಕ್ಷಕರನ್ನು ಈ ಒಂದು ಗಣತಿಯಿಂದ ಕೈ ಬಿಡಬೇಕು. ಅದೇ ರೀತಿಯಲ್ಲಿ ಈಗ ರಿಟೈರ್ಮೆಂಟಿಗೆ 1 ವರ್ಷ 5 ತಿಂಗಳು 6 ತಿಂಗಳು ಇರ್ತಕ್ಕಂಥ ಶಿಕ್ಷಕರನ್ನು ಕೂಡ ಈ ಒಂದು ಗಣತಿ ಕಾರ್ಯದಿಂದ ಕೈ ಬಿಡಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀವಿ. ಅದನ್ನು ಕೂಡ ಮಾಡಿಲ್ಲ. ಹಾಗೆಯೇ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆಯೇ ಭಾಳಷ್ಟು ಜನ ನಮ್ಮಲ್ಲಿ ಯಂಗ್ ಟೀಚರ್ಸ್ಗಳು, ಈಗ ನಾವು ಗೆಸ್ಟ್ ಟೀಚರ್ಸ್ಗಳನ್ನು ತೆಗೆದುಕೊಂಡಿದೆ ಸರ್ಕಾರ. ಆ ಟೀಚರ್ಸನ್ನು ಕೂಡ ಅವ್ರು ಯಾರು ಕೂಡ ಈ ಒಂದು ಗಣತಿ ಕಾರ್ಯಕ್ಕೆ ನೇಮಕಾತಿ ಮಾಡಿ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕೈಬಿಡುವಂತೆ ಒತ್ತಾಯಿಸಿ ಗುರುವಾರ ಸಂಯುಕ್ತ ರೈತ ಸಂಘದ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಪ್ರತಿಭಟನೆ ಉದ್ದೇಶಿಸಿ ಸಂಘದ ಅಧ್ಯಕ್ಷ ಎಂಬಿ ಮಂಜಪ್ಪ ಹಿರನೆಲ್ಲೂರು, ಜಿಲ್ಲಾ ಮುಖಂಡ ಗೂರಲಕೆರೆ ಚಂದ್ರಶೇಖರ್, ಹೊಯ್ಸಳ ಗಣಪತಿಯಪ್ಪ ಮಾತನಾಡಿದರು. ದೇವು ಅಲಳ್ಳಿ, ಅಜಿತ್ ಚಿಪ್ಲಿ, ಕೆಟಿ ರಮೇಶ್ ಐಗಿನಬೈಲು, ಸರೋಜಮ್ಮ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. बोलो भारत माता की जय, बोलो भारत माता की जय, जय जवान जय किसान, जय जवान जय किसान, ರೈತರ ಹೋರಾಟಕ್ಕೆ ಜಯವಾಗಲಿ, ರೈತರ ಹೋರಾಟಕ್ಕೆ ಜಯವಾಗಲಿ. ಮಾಧ್ಯಮ ಮಿತ್ರರೇ ನಮಸ್ಕಾರ. ಈ ದಿನ ನಾವು ಸಾಂಕೇತಿಕ ಒಂದು ಧರಣಿ ಸತ್ಯಾಗ್ರಹ ಹಾಕಿ ನಾವು ಇದ್ರ ಉದ್ದೇಶ ಏನಂದ್ರೆ, ಇದೇ ನಮ್ಮ ಲಿಂಗನಮಕ್ಕಿ ಡ್ಯಾಮಿಂದ ಕರೆಂಟ್ ಉತ್ಪತ್ತಿ ಏನ್ ಮಾಡ್ತಾ ಇದ್ದಾರೆ ಈ ಹಿಂದೆ ಶರಾವತಿ ಜನರೇಟಿಂಗ್ ಸ್ಟೇಷನ್, ಲಿಂಗನಮಕ್ಕಿ ಪವರ್ ಹೌಸ್, ಮಹಾತ್ಮ ಗಾಂಧಿ ಪವರ್ ಹೌಸ್, ಗೇರ್ಸಪ್ಪ ಡ್ಯಾಮ್ ಪವರ್ ಹೌಸ್, ಅಂಬು ತೀರ್ಥ ಪ್ರೈವೇಟ್ ಹೌಸಿಂದ 1591.5 ಮೆಗಾವ್ಯಾಟ್ ಉತ್ಪತ್ತಿ ಮಾಡ್ತಾ ಇದ್ದಾರೆ. ಈ ಉತ್ಪತ್ತಿ ಮಾಡಿರೋದನ್ನ ಹೊರಗಡೆ ಬೆಂಗಳೂರು ಬೇರೆ ಬೇರೆ ಕಡೆ ಸಿಟಿ ತಗೋಕೆ ಈಗ ಹಾಲಿ 10 ಲೈನ್ಗಳು ಇದಾವೆ. ಈ 10 ಲೈನ್ಗಳು ಕೆಳಗಡೆ ಮನೆ ಕಟ್ಟಂಗಿಲ್ಲ, ಅಡಿಕೆ ತೋಟ ಹಾಕಕ್ ಆಗೋದಿಲ್ಲ. ಈಗ ಮತ್ತೆ ಸರ್ಕಾರ ಒಂದು ದೊಡ್ಡ ಯೋಜನೆಯನ್ನು ಮಾಡೈತಿ. ಯೋಜನೆ ಮಾಡಿರೋದು ರಾಜ್ಯಕ್ಕೆ ಉಪಕಾರ ಆಗೈತಿ ನಿಜ, ಆದ್ರೆ ಈ ಯೋಜನೆಯಿಂದ ಕಾಡು ಹಾಳಾಗ್ತೈತಿ, ಅಲ್ಲಿನ ರೈತರು ಹಾಳಾಗ್ತಾ ಇದ್ದಾರೆ. ಮತ್ತೆ ಹಿಂದೆ ಈ ಲಿಂಗನಮಕ್ಕಿ ಡ್ಯಾಮ್ ಕಟ್ಟೆ ರೈತರು ಹಾಳಾಗಿ ಇವತ್ತು ಅತಂತ್ರ ಸ್ಥಿತಿಯಾಗಿದ್ದಾರೆ. ದಯಮಾಡಿ ಈಗ ಮತ್ತೆ 2000 ಮೆಗಾವ್ಯಾಟ್ ಅನ್ನ ಅವರು ರೆಡಿ ಮಾಡ್ತಾರೆ. 2000 ಮೆಗಾವ್ಯಾಟ್ ರೆಡಿ ಮಾಡಿದ್ನ ಮತ್ತೆ ಒಯ್ಬೇಕಂದ್ರೆ ಕನಿಷ್ಠ 10 ಲೈನ್ ಮಾಡ್ತಾರೆ. 10 ಲೈನ್ ಮಾಡಿದಾಗ ಈಗ ನಾವು ಕೆಳಗೆ ಹಾಕಿರೋ ತೋಟ ಮತ್ತೆ ಮನೆಗಳು ಮುಂದೆ ಅನಾಹುತ ಆಗೈತಿ. ಇಷ್ಟೆಲ್ಲ ಗೊತ್ತಿದ್ದು ನಾವು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಬ್ಬ ನಾಯಕರಿಗೆ ತಿಳಿದೇನೋ ಒಟ್ಟು ಒಂದು ಓಟ್ ಹಾಕ್ಬಿಡ್ತೀವಿ. ನನ್ನ ಪರವಾಗಿ ನೀನು ವಿಧಾನಸೌಧದ ಕೋರ್ಟಾಗಿ ನೀನ್ ಮಾತಾಡಪ್ಪ ಅಧ್ಯಕ್ಷರ ಹತ್ರ ಅಂತೇಳಿ ಇವರು ಮೊನ್ನೆ ಏಕಾಏಕಿ ವಿಧಾನಸಭಾ ಅಧಿವೇಶನ ನಡಿಬೇಕಾದ್ರೆ ಅಧ್ಯಕ್ಷರಿಗೆ ನನ್ನ ಒಪ್ಪಿಗೆ ಐತಿ ನೀವು ಮಾಡ್ಬಿಡ್ರಿ, ಆ ರೈತರಿಗೆಲ್ಲ ಒಪ್ಪಿಗೆ ಐತಿ ಅಂತ ಹೇಳ್ಬಿಟ್ರು. ಅಲ್ಲಿ ಯಾರೋ ಒಂದು ಪಾಪ ಒಂದು 59 ಮನೆ ಇರೋ ರೈತರಿಗೆ ಬಲಡ್ ಪರಿಹಾರ ಕೊಡ್ತೇನೆ ಅಂದ್ರೆ ಏನಾರು ಒಪ್ಪಿಗೆ ಕೊಟ್ಟಿರ್ಬೋದು. ನಿಜ ರೆಕಾರ್ಡೆಡ್ ಇರೋ ರೈತರಿಗೆ ಏನಾದ್ರು ಪರಿಹಾರ ಕೊಡ್ಬೋದು. ನಾನು ಜೀವನೋಪಯೋಗಕ್ಕಾಗಿ ಸರ್ಕಾರಿ ಭೂಮಿಗೆ ಒಂದು ವ್ಯವಸಾಯ ಮಾಡೋಂಗ ಹೆಂಗ್ ಪರಿಹಾರ ಕೊಡಕ್ಕಾಗತ್ತೆ? 900 ಕೋಟಿ 8644 ಕೋಟಿ ಮಂಜೂರಾತಿ ಆಗ್ಬಿಟ್ಟೈತೆ ಅಂತ ಹೇಳಿ ಇವರು ಖುಷಿ. ಎಲೆಕ್ಟ್ರಿಸಿಟಿಗೋಸ್ಕರ ಏನು ಗೋಪಾಲ್ ದಿವಸ ನಮ್ಮ ನಾಯಕರು ಹೇಳೋದಾಗಿ ವಿಧಾನಸೌಧದಲ್ಲಿ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಪರ್ಮಿಷನ್ ತಗೊಳ್ತಾ ಇಲ್ಲ, ಅವರು ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ. ಯಾರೋ ಗೋಪಾಲ್ ಏನಂತ ಹೇಳಿ ಇಲ್ಲಿ ನಮ್ಮ ನಾಯಕ ಹೇಳಿದಾಗ ರಾಜ್ಯಕ್ಕೆಲ್ಲ ಒಳ್ಳೇದಾಗುತ್ತೆ, ದೇಶಕ್ಕೂ ಒಳ್ಳೇದಾಗ್ತದೆ ಅಂತೇಳಿ ಹೇಳಿಲ್ಲ. ರಾಜ್ಯ ಬಗ್ಗೆ ಹೇಳಿದ್ದಾರೆ, ಆದರೆ ನಮಗೆ ರೈತರಿಗೆ ಯಾರು ಕೇಳಿಲ್ಲ. ನಾವು ಥರ ಇದೆ, ನಾನು ಒಬ್ಬ ನಾಯಕ ನಿಮ್ಮ ಹತ್ರ ಓಟ್ ತಗೊಂಡು ಗೆದ್ದು ಬಂದಿದ್ದೇನೆ, ಇಂಥ ಒಂದು ಈ ವಿಷಯಕ್ಕೆ ನಾವು ನಿಮ್ಮ ಒಪ್ಪಿಗೆ ಇದೆಯೋ, ಜಮೀನು ಕೊಡೋಕೆ ರೆಡಿ ಇದ್ದೀರೋ, ಕಾಡು ಪ್ರಾಣಿಗಳನ್ನು ಬಲಿ ಕೊಡೋಕೆ ರೆಡಿ ಇದೆಯಾರೋ, ಪರಿಸರ ಬಲಿ ಕೊಡೋಕೆ ರೆಡಿ ಇದೆಯಾರೋ, ಗುಡ್ಡ ಗಿಡ್ಡ ತೆಗೆದು ಅಗದು ಮಾಡಿದ್ರೆ ಅಲ್ಲೆಲ್ಲೋ ಆಗಿತ್ತಲ್ಲ ಮಳೆಗಾಲದಲ್ಲಿ ಗುಡ್ಡ ಕೊಸ್ಕೊಂಡು ಬಿತ್ತಲ್ಲ, ಆ ಥರ ಅದು ನೀವು ಒಪ್ಪಿಗೆ ಇದ್ರು ಅಡ್ಡಿಲ್ಲ ಅಂತ ಆದರೆ ನಾವು ಒಪ್ಪಿಗೆ ಕೊಡ್ತೀನಿ ಕೇಳಕ್ಕೆ ಹೋಗ್ಬೇಕಾಗಿತ್ತು. ಗೋಪಾಲ್ ಕೃಷ್ಣನ್ನ MLA ಮಾಡಿದ್ದು ಇಲ್ಲಿ ಜನನಾಯಕರು, ರೈತರು, ಬಡವರು ನಾವು ತಾನೇ. ನಮಗೆ ಜಮೀನು ಕೊಡಿಸಿದ್ದು ಯಾರು? ಗೋಪಾಲ್ ಕೃಷ್ಣ ಅಲ್ಲ. ಅವ್ರು ಹೇಗೆ ನಮ್ಮ ಜಮೀನು ರೈತರಿಗೆಲ್ಲ ಒಪ್ಪಿಸಿ ನಾನು ಕೊಡ್ತೀನಿ ಅಂತ ವಿಧಾನಸೌಧದೊಳಗೆ ಅವ್ರು ಹೇಳಿದರು. ಅವ್ರ ಮನೆ ಸ್ವಂತ ಆಸ್ತಿ ಇದೆಯಾ?
ಅವ್ರದ್ದು ಸ್ವಂತ ಆಸ್ತಿ ಇದೆಯಾ? ಅವ್ರು ಕೊಡ್ಬೋದು. ಅವ್ರ ಅಪ್ಪ ಅಮ್ಮನ ಆಸ್ತಿ ಅವ್ರಿಗೆ ಅಧಿಕಾರ ಇದೆ. ಉತ್ಪಾದನೆ ಮಾಡಲಿಕ್ಕೆ ಇವತ್ತು ಸರ್ಕಾರ ಒಂದು ಯೋಜನೆಯನ್ನು ಹಾಕ್ಕೊಂಡಿದೆ. ಈ ಯೋಜನೆ ಮೊದಲನೇದಾಗಿ ಹೇಳಬೇಕಂದ್ರೆ ಅವೈಜ್ಞಾನಿಕವಾಗಿ ಈ ಯೋಜನೆ ಇದೆ. ಇವತ್ತು ಶರಾವತಿಯಲ್ಲಿ ಆ ಪಂಪ್ ಸ್ಟೋರ್ ಯೋಜನೆ ಪ್ರಾರಂಭವಾದರೆ ಅಲ್ಲಿ ಆಗ್ತಕ್ಕಂಥ ನಷ್ಟ, ಪರಿಸರಕ್ಕಾಗುವಂಥ ನಷ್ಟ, ರೈತರಿಗೆ ಆಗುವಂಥ ನಷ್ಟ, ಜನಸಾಮಾನ್ಯರಿಗೆ ಆಗುವಂಥ ನಷ್ಟಗಳನ್ನ ಇವರು ಸರ್ಕಾರದವರು ಯಾವ ರೀತಿಯಲ್ಲೂ ತುಂಬಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಇವತ್ತು ಶರಾವತಿ ಮುಳುಗಡೆ ಸಂತ್ರಸ್ತರು ಸುಮಾರು 60ರ ದಶಕದಲ್ಲಿ ಮುಳುಗಡೆ ಆಗಿದ್ದಾರೆ. ಅಂತ ರೈತರಿಗೆ ಇನ್ನೂ ಕೂಡ ಶಾಶ್ವತ ಪರಿಹಾರ ಕೊಡುವಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಆಡಳಿತ ಮಾಡತಕ್ಕಂಥ ಎಲ್ಲ ಸರ್ಕಾರಗಳು, ನಮ್ಮ ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳು ವಿಫಲರಾಗಿದ್ದಾರೆ. ಮೊದಲು ಆ ರೈತರ ಜಮೀನಿಗೆ ಹಕ್ಕುಪತ್ರ ಕೊಡುವಂತ ಕೆಲಸವನ್ನ ಈ ಸರ್ಕಾರಗಳು ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಿ 60ರ ದಶಕದಿಂದ ಇಲ್ಲಿಯವರೆಗೂ ಏನೋ ನಮ್ಮನ್ನ ಆಳಿದರೆ ಇವರು ಆ ಮುಳುಗಡೆ ಸಂತ್ರಸ್ತರಿಗೆ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.